ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವತ್ತನೆಲ್ಲಾಗೂ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶೂಟ್ ಎಲ್ಲ ಮಾಡಿ ಹೀಗಿದ್ದೆ ಗೈಸ್. ಚಾಪ್ ಏನು ಕಾಸ್ಕೊಂಡಿದ್ದೀವಿ ಅಂತನಾ. ಇದು ನಿನ್ನೆ ನಾನು ಸಖತ್ ಥ್ಯಾಂಕ್ಸ್ ಹೇಳಬೇಕು. ಏನು ಹೇಳಬೇಕು ಅವ್ಳಿಗೆ ಹೇಳ್ಕೊಂಡ್ರದೆಲ್ಲ ಅನಿಸುತ್ತೆ. ಬಟ್ ನನಗೆ ಇದು ಅಲ್ಲಿ ಮಲ್ಲಿಗೆ ಕತ್ತು ಒಂದು ಕಡೆ ಏನಪ್ಪ ಒಂದು ಕಡೆ ಹಿಂಗೆ ಆಗ್ತಿರ್ಲಿಲ್ಲ. ನೈಟು ಪ್ರೇಮ್ ಋಷಿಕ ಅವ್ರ ಡ್ಯಾಡಿ ಹೇಳಿದ್ರು ಹಿಂಗೆ ಚಾಪೆ ಹಾಕೊಂಡು ಮಲ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮಲ್ತೀನಿ. ಮಲ್ಕೊಂಡಿದ್ದಕ್ಕೆ ನನ್ನ ಜೊತೆ ಅವಳು ಇಲ್ಲೇ ಬಂದು ಮಲ್ಕಿ ನನ್ನ ಪ್ರತಿಯೊಂದು ಗ್ರೇಟ್ ಅವಳು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿಲ್ಲ. ಬಂದು ನಂದೆಲ್ಲ ಇದು ಮಾಡಿ ಹುಷಾರು ಮಾಡಿ ಅವಳು ಮತ್ತೆ ಅದೆಲ್ಲ ನಾವು ಕಮ್ಮಿ ಆದ್ಮೇಲೆ ಅಲ್ಲೂ ಮಲಗಿಸ್ಕೊಂಡು ಓಕೆ ಬನ್ನಿ. ಹಂಗೆಲ್ಲ ಹೇಳ್ಕೊಂಡ್ರೆ ಸುಮ್ಮನೆ ಇದನ್ಸುತ್ತೆ. ಈಗ ಅವಳು ಹಾಲು ಬೇಕಂತೆ ನೋಡಿ. ನಾನು ಮಾತಾಡ್ತಾ ಹಂಗೇನೆ ಬೈಕ್ ಕೀ ಥರದೇ ಮಾಡ್ಕೊಂಡ್ಬಿಟ್ಟೆ. ಓಕೆ ಗೈಸ್, ಈಗ ಹಾಲು ಬೇಕಂತೆ, ಹಾಲು ತಂದು ಕೊಡುವ. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಲಿಯೋ. ಅದು ಇನ್ನೂ ಎತ್ತಬೇಕು, ಎತ್ತಿಲ್ಲ. ಲೆಟ್ಸ್ ಗೋ. ಈಗ ಹಾಲು ತೊಗೊಂಡು ಹೊರಡುವ. ಟೇಸ್ಟ್ ಅಂತ ನಾನು ನೋಡಲ್ಲ. ಹಿಂದೆಗಡೆ ಟಚ್ ಆಯಿತು ಅಂತವ್ರೆ ಅವ್ರ ಗಾಡಿಗೆ. ಅವ್ನು ಹೆಂಗಿಟ್ಟಿದೆ ನಾನು ಬೆಳಗ್ಗೆ ಏನೂ ಆಗಲ್ಲ. ನಿಮ್ಮ ಬ್ರೇಕ್ ನೋಡ್ರು. ನಮಗೆ ಬ್ರೇಕ್ ಪೇಡಲ್ಲಿ ನೋಡಿ, ಬ್ರೇಕ್ ಪೇಡಲ್ಲಿ ರಿಲೀಸ್ ಮಾಡ್ತಾ ಇರೋದು. ಮ್ಯಾಮ್ ಆರಾಮ ಕುತ್ಕೊಂಡ್ರೆ ಇವ್ರಿಗೊಂದು ಸೊಂಟ ಬೇಸಿಕ್ ಇರ್ಲೇನು ಸಹಾಯ ಮಾಡಿದ್ದೀನಿ ನೋಡಿ. ಇವರೆಲ್ಲ ಸೋತಿದ್ದಾರೆ ನೋಡಿ. ಗೆದ್ದವ್ರಿಗೆ ಇದು ಪಕ್ಕ, ಇದು ಗೆದ್ದವ್ರ ಚಾಕ್ಲೇಟ್ ಪಕ್ಕ ನೋಡಿ. ಇಲ್ಲಿ ಗೆದ್ದವ್ರಿಗೆ ಪಕ್ಕ ಚಾಕ್ಲೇಟ್. ಇಲ್ಲಿ ನೋಡಿ ಇವನಿಗೆ ಸೊಂಟ. ಅಯ್ಯೋ, ಇವರೆಲ್ಲ ಊಟ ಕೂತಿದ್ದಾರೆ. ಇವರೆಲ್ಲ ಊಟ ಹಾಕಿದ್ದಾರೆ. ಇವನೊಬ್ಬ ನೋಡಿ, ಇವನು ಇಪ್ ಮಾಡೋ. ಇವ್ರು ಮಾಡ್ತಾರೆ ಮಾಡಿ ಫಾಸ್ಟ್. ಈಗ ಫಾಸ್ಟ್, ಇವಾಗ ಫುಲ್ ಫಾಸ್ಟ್ ಆಗಬೇಕು. ಇವಾಗ ಕಮಾನ್ ಫಾಸ್ಟ್ ಫುಲ್ ಫಾಸ್ಟ್. ನೋಡಿ ನೀವು ಹೆಂಗೆ ಆಡ್ತಾನೆ ಮಾಡು ಅಂದರೆ ಸಿಡೌನ್ ಔಟ್. ನೆಕ್ಸ್ಟ್ ಇನ್ನು ಫಾಸ್ಟ್ ಗರ್ಲ್ಸ್ ಫಾಸ್ಟ್. ಸಿಡೌನ್ ಔಟ್. ಸಿಡೌನ್ ಔಟ್. ಸಿಡೌನ್ ಮೇಡಮ್, ಸಿಡೌನ್ ಔಟ್. ನೋಡಿ ಅವ್ನು ಹೆಂಗೆ ಆಡ್ತಾನೆ ನೋಡಿ ಗೈಸ್. ಔಟ್. ಸಿಡೌನ್ ಔಟ್. ಫಾಸ್ಟ್ ಈಗ ಫಾಸ್ಟ್. ಹೇ ಬಾಯ್ಸ್, ಔಟ್. ಬಾಯ್ಸ್ ಕಮಾನ್ ಜೋಶ್. ಇವನು ನಿಂತ್ಕೊಳ್ಳೋ ಶಕ್ತಿ ನನಗೆ. ಕಮಾನ್ ಬಾಯ್ಸ್, ಕಮಾನ್ ಫಾಸ್ಟ್. ಔಟ್. ಫಾಸ್ಟ್ ಈಗ ಮಾಡು, ಫಾಸ್ಟ್ ಮಾಡು. ಸಿಡೌನ್. ಸೊಂಟ ಆಡಿಸ್ಬೇಕು. ಗರ್ಲ್ಸ್ ಹೆಂಗೆ ಹೇಳ್ಬೇಕು ನೀವು. ಸಿಡೌನ್. ಹಾಂ, ಸ್ಟಾಪ್. ಇನ್ನೊಂದು ಚಾಲೆಂಜ್ ಇವಾಗ. ಮತ್ತೆ ಅಟ್ ಅ ಟೈಮ್ ಫಾಸ್ಟ್. ಹಲೋಗು ನೀನು ಗೋ ಬ್ಯಾಕ್. ಓಕೆ ರೆಡಿ 3 2 ಮತ್ತೆ ಫಾಸ್ಟ್. ರೆಡಿ 5 6 7 ಫಾಸ್ಟ್. ಔಟ್. ಸೊಂಟ ಆಡಿಸೋದ್ರೆ ಕೈಗೆಲ್ಲ ಆಡಿಸ್ತಾನೆ. ಔಟ್. ಸಿಡೌನ್. ಔಟ್. ನೀವಲ್ಲ, ಅವರು ನೀವು ಮಾಡಿ. ಔಟ್. ಸೆಕೆಂಡ್ ಮಾಡಿ. ಔಟ್. ಔಟ್. ಹೇ ಬಾಯ್ಸ್, ಕಮಾನ್ ಫಾಸ್ಟ್. ಔಟ್. ಸುಸ್ತಾನೆ ಜೊತೆ. ಮತ್ತೆ ಅದಕ್ಕೆ ಹಿಪ್ಪು ಗೈಸ್ ಇದು ಮಾಡೋದ್ರಿಂದ ಅವ್ರಿಗೆ ಹಿಪ್ಪು ಬೇಸಿಕ್ಸ್ ಇರುತ್ತೆ.
ಸೊ ಅದಕ್ಕೋಸ್ಕರನೇ ಔಟು. ಸುಸ್ತಾದ್ರಿ ನೀವು. ಕಮಾನ್, ಸಿಡೌನ್. 3 ಇಡಿ. 3 ಸ್ಟಾಪ್. ಬ್ರೇಕ್. 3 2 1 ಫಾಸ್ಟ್. ವೆರಿ ಗುಡ್. ಓಕೆ, ಫಸ್ಟ್ ಇದೆ. ಸಾನ್ವಿ, sit down. ಓಕೆ, ಫಸ್ಟ್ ಕ್ಲಾಪ್ಸ್ ಮಾಡಿ. ಫಸ್ಟ್ ಏಯ್ ಗುಡ್, ವೆರಿ ಗುಡ್. ಇನ್ನೊಂದ್ಸಲ ಮಾಡಿ. ಸಾನ್ವಿನಿ ಚೆನ್ನಾಗಿ ಮಾಡಿದ್ಲು, ಬಟ್ ಇದರ ಒಂದೇ ಪ್ರೈಸ್ ಕನ್ಸಿಡರ್ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರನೇ ಅವ್ರಿಗೆ ಕೊಟ್ವಿ. ಅವ್ರು ತುಂಬ ಚೆನ್ನಾಗಿ ಬಂತು. ಲೈಕ್ ಸಾನ್ವಿಗೂ ಬೇಜಾರಾಗಬಾರ್ದು ಅಂತ ಅವ್ರಿಗೊಂದು ಚಿಕ್ಕದು. ಎಲ್ಲರಿಗೂ ಹೊಟ್ಟೆ ನೋವು ಬಂತಾ? ಹೊಟ್ಟೆ ಪಕ್ಕೆ ನೋವು ಬಂತಾ? ಅವೆಲ್ಲ ಫ್ಯಾಟ್, ಅದಕ್ಕೆ ಫ್ಯಾಟ್ ಎಲ್ಲ ರಿಡ್ಯೂಸ್ ಆಗಬೇಕು ಅಂದರೆ ಈ ಥರ ಬೆಲ್ಲಿ ವಾಮಪ್ ಎಲ್ಲ ಮಾಡಬೇಕು. ಓಕೆನಾ? ಈಗ ನೋಡಿ, ಈಗ ಕ್ಲಾಸ್ ಎಲ್ಲ ಮುಗೀತು. ನನಗೆ ಪ್ರಿನ್ಸಿಪಲ್ ನಮಗೆ ಚಕ್ಲಿ ಕೊಟ್ಟಿದ್ರು. ಚಕ್ಲಿ ಏನೇನು ಏನೇನೋ ಕೊಟ್ಟಿದ್ರು ಗೈಸ್. ಈಗ ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆ ನೀಡಾಕ್ಬಿಡ್ತೀನಿ. ಗೈಸ್ ಐ ಮಾಡೋಣ ಸಬ್ಸ್ಕ್ರೈಬರ್. ಹಾಯ್ ಗೈಸ್. ಇವತ್ತು ಒಂದು ನಾಳೆ ಗೇಮಿಂಗ್ದು ಶೂಟ್ ಇದೆ. ಸ್ವಲ್ಪ ಸೆಟಪ್ ಮಾಡೋದಂತ ಬಂದಿದ್ದೀವಿ. ಮತ್ತು ನಾನು ಕತ್ತುಳ್ಕಿತ್ತು. ನೀನು ರೆಡಿ ಮಾಡ್ತೀವಿ, ಬೇರೆ ರೆಡಿ ಮಾಡಿಸ್ತೀಯೋ? ನಾವೇ ರೆಡಿ ಮಾಡೋಣ. ಏನು ಮಾತಾಡ್ತಿದೀಯೋ? ಹುಡುಗಿರನ್ನೆಲ್ಲ ಕರೆಸ್ತೀಯಾ? ಏನಕ್ಕೆ? ಗೇಮಿಂಗ್ಗೆ. ನೋಡಿ ಗೈಸ್, ಇನ್ನೇನು ನಾವು ಬರೀ ಗಂಡಸರು ಮಾಡ್ಕೊಂಡಿರೋಕ್ಕಾಗುತ್ತಾ? ಏನು ಮಾತಾಡ್ತಿದ್ದೀವಿ? ಫ್ಯಾಮಿಲಿ ಕಣೋ ಇದು ಗೈಸ್. ಈಗ ಅದನ್ನು ಅಡ್ಮಿಷನ್ ಇತ್ತು, ಅಡ್ಮಿಷನ್ ವೆಯ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಮೂವಿ ಪ್ಲ್ಯಾನ್ ಏನಿಲ್ವ ನಿಮ್ಮದು? ಮೂವಿ ಪ್ಲ್ಯಾನು ಮತ್ತು ಮಂಡೆಯಿಂದ ಪ್ಲ್ಯಾನ್ ಮಾಡಬೇಕು. ಮತ್ತು ನೆಕ್ಸ್ಟ್ ರೂಮಲ್ಲಿ ಸಿಗ್ತೀವಿ ಎಲ್ಲರಿಗೂ. ಎಲ್ಲಿ? ಏನರಲ್ಲಿ? ಮೂವಿ, ಶಾರ್ಟ್ ಮೂವಿಯಲ್ಲಿ. ನೆಕ್ಸ್ಟ್ ಪ್ರೀಮಲ್ಲ? ನೆಕ್ಸ್ಟ್ ಪ್ರೀಮಲ್ಲ ಕಣಪ್ಪ. ಶಾರ್ಟ್ ಫಿಲಿಮ್ ಅಲ್ಲ, ಅದು ಫಿಲಿಮ್. ಸಿಕ್ತಿ ನೋಡೋಣ, ಹೆಂಗೆ ಟ್ರೈ ಆಗುತ್ತೋ. ಇದು ಪಂತ ಮೂವಿ ಹೆಂಗೆ ನಿಮಗೆ ರಿಯಾಕ್ಷನ್ ಸಿಕ್ತು? ಹೆಂಗೆ? ಒಳ್ಳೆ ಪ್ಲೇಸ್ಮೆಂಟ್ ಕೊಡ್ತು ಬಿಡ್ರಿ. ಈ ಥರ ಮಾಡಬಾರ್ದು ಅಂತ ಮುಂದಕ್ಕೆ ಒಂದು ಒಳ್ಳೆ ಏನಂತಾರೋ ಗೊತ್ತಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ ನನಗೆ. ಕಲಿಬೇಕು ಸ್ವಲ್ಪ. ಚೆನ್ನಾಗಿ ರೆಸ್ಪಾನ್ಸ್ ಇದೆಯಾ? ರೆಸ್ಪಾನ್ಸ್ ಚೆನ್ನಾಗಿದೆ. ಆ್ಯಕ್ಟಿಂಗು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಆ್ಯಕ್ಟಿಂಗ್ ಕ್ಲಾಸಿಗೆ ಬಂದರೆ ಎಲ್ಲ ಇಂಪ್ರೂವ್ ಆಗುತ್ತೆ. ಕ್ಲಾಸ್ಗೇನಿಲ್ಲ, ನೀವೇ ಇದ್ರಲ್ಲ, ಅಲ್ಲೇ ಡೈರೆಕ್ಟಾಗಿ ಹೇಳ್ಕೊಳ್ತೀರ. ಮತ್ತೆ ಅದಕ್ಕೆ ಬೇರೆ ಕ್ಲಾಸ್ ಅಟೆಂಡ್ ಮಾಡಬೇಕಾ ನಾವು? ಸುಮ್ಮನೆ ವರ್ಕ್ಶಿಪ್ ಇದ್ದಾವೆ, ಹಾರ್ಡ್ ವರ್ಕ್ ಇಲ್ದಲ್ಲ ಏನೂ ಬರೋಲ್ಲ ಸರ್. ಹಂಗಂತೀರ? ಹಾರ್ಡ್ ವರ್ಕ್ ಆದರೆ ಮಾಡೇ ಬಿಡೋಣ. ಏನು ಮಾಡೇ ಕೊಡೋಣ? ಯಾಕೆ ಬದಲಿಸ್ತಿದ್ಯಾ? ಮಾಡೇ ಬಿಡೋಣ ಅಂತ ಹೇಳ್ತಿರೋದು. ಇವಾಗ ನಾನು ಹೋಗಿತ್ತಲ್ಲ ಅಂತ ತುಳಿಸ್ತಕ್ಕೆ ಈಗ ನಮ್ಮ ವಿಡಿಯೋಗ್ರಾಫಿ ಈಗ ನಮ್ಮ ಚರಣವ್ರು ಮಾಡ್ತಾರೆ. ಹಾಯ್ ಮಾಡಿ, ಫುಲ್ ಕಂಟಿನ್ಯೂಟಿ ಇಲ್ಲಾಗ ಬರಲಿ. ಬೈ ಇದು ಕಚ್ಚು ಉಳ್ಬಿಟ್ಟೈತೆ ಮೊನ್ನೆಯಿಂದ. ಆಮೇಲೆ ಇದು ಮೂಳೆ ಹೊಡೆದ ಇಟ್ಕೊಳ್ತೀವಿ, ಮಸಾಜ್ಕೊಳ್ಳಲ್ಲ. ಅದೇ ಅಪ್ಪ ಆಯ್ತಿಲ್ಲ, ಗೊತ್ತಾಯ್ತಿಲ್ಲ. ಈಗ ಕುತ್ಕೋಬೇಕಾ? ನೀವು ಕುತ್ಕೊಳ್ಳೋ ಆಗಿದೆ ನಿಮಗೆ. ಈಗ ಇಟ್ಟಲ್ಲಿ ಇಟ್ಕೊಬಿಡ್ತು ಹಿಂಗೆ ಫುಲ್ ಅಂದಾಗ ಫುಲ್ ಮೂಳೆ ಹಿಡ್ಕೊಬಿಡ್ತದೆ. ಹಿಂಗೆ ಈಗ ತಿರ್ದಾಗ ಪಕ್ಕ ಹಿಡ್ಕೊಳುತ್ತೆ, ಎಲ್ಲ ಹಿಡ್ಕೊಳುತ್ತೆ, ಇಲ್ಲಿ ಹಿಡಿಯುತ್ತೆ. ಅಲ್ಲೇ ಈಗ ನಾವು ಹೋಯ್ತದೆಲ್ಲ ಕರೆಕ್ಟು. ಮತ್ತೆ ಹಿಂಗೆ ಮಾಡಿದಾಗ ನೋಡಿ ಫುಲ್ ಹಂಗೆ ಲಾಕ್ ಆಗ್ಬಿಡ್ತದೆ. ಎಷ್ಟು ವರ್ಷ ನಿಂಗೆ? ಹಲೋ, ಹಿಂಗೆ ವಿಡಿಯೋ ಹಲೋ, ಈ ವಯಸ್ಸಿಗೆ ಹಿಂಗೆಲ್ಲ ಆಗ್ಬಾರ್ದು ಕಣ ನಿಂಗೆ. ನಿಮ್ದು ಹೇಳ್ತೀನಿ బాబు లాస్ట్లో వీళ్ళు కొంచెం ఫిక్స్ అవుతుందా, వీళ్ళు కొంచెం తీడించుకుని వచ్చి సేతుతో తీడించుకుని వచ్చిప్పా. ಸೊಂಟ ಇರುತ್ತೆ ನಾವು ತುಳಿಸ್ಕೊಂಡಾಗ ಸೇತು ಉಳಿಕೆ ನಿಮ್ಗೆ ವಾಯ್ಸ್ ಅಂದ
ಫೋನ್ ಬರ್ತಿತ್ತು ನಾವು ಬರಲಿ ಅಷ್ಟೇ. ಅದೇ ಇವಾಗಲ್ಲ ಒಂದು 10 ನಿಮಿಷ ನಿಂತ್ಕೋಬೇಕು. ಡ್ಯಾನ್ಸ್ ಕ್ಲಾಸ್ ಐತಲ್ಲ ಓಡಾಡಿ ನಡ್ಕೊಂಡು ಐತೆ. ಒಂದ್ಸಲಿ ಫ್ಲಿಪ್ ಹೊಡಿಬೇಕಾದ್ರೆ ಫುಲ್ ಫೈನಲ್ ಕಾರ್ಡ್ ಹಿಂಗೆ ಆಗ್ಬಿಟ್ಟಿತ್ತು. ಇಲ್ಲಿ ಬಿಡಿದೆ ಪಟ್ಟಂತ ಫೈನಲ್ ಕಾರ್ಡ್ ಒಂದ್ಸಲಿ ಫ್ಲಿಪ್ ಹೊಡಿಬೇಕಾದ್ರೆ ಉಲ್ಟಾ ಫ್ಲಿಪ್ ಹೊಡಿತೀನಲ್ಲ ಹಿಂಗೆ ನಂಗೆ ಫುಲ್ ಹಿಂಗೆ ತಲೆ ಫೈನಲ್ ಕಾರ್ಡ್ ಐತಲ್ಲ ಇಲ್ಲಿ ಅದೇ ಹಿಂಗೆ ಹೊಡ್ಕೊಬಿಟ್ಟಿದೆ. ಏನೋ ಆಯ್ತು ಸದ್ಯ ಉಸಿರು ಕಟ್ಟಂಗೆ ಆಯಿತು. 10 ನಿಮಿಷ ಆಗ್ಬಿಡ್ತಾನೆ. ಇವಾಗಲ್ಲ ಯಾವ ಹೆಚ್ಚಿಗೆ ಮುಂದೆ 4-5 ವರ್ಷದಿಂದ ಇವಾಗ ಏನು ಪ್ರಾಬ್ಲಮ್ ಆಯ್ತು ಅದೇ ಕತ್ತು ಹುಡುಕುತ್ತೆ. ಮತ್ತೆ ಇದು ಫುಲ್ ನೆನ್ನೆ ಕ್ಯಾಚ್ ಆಗ್ಬಿಟ್ಟು ಹಿಂಗೆ ಇನ್ನೂ ಈಗಲೂ ಹೋಯ್ತಿರ್ಕೊಂಡು ಆಗ್ಲಿಸ್ತಲ್ಲ ಹಿಂಗೆ ಆಗ್ಲಿಸ್ತಾ ಕ್ಯಾಚ್ ಆಗ್ಬಿಟ್ಟಿದ್ದು. ಅಲ್ಲೇ ಹಿಡಿದು ಈಗಲೂ ನೋಡಿದ್ರು. ಚಿಕ್ಕ ಬರಬೇಕು. ನಮಗೂ ನೀನೇ ಹೇಳಿದ ನಾನು ಬರೀ ಕತ್ತು ಹುಡುಕಿದ್ದು ಅಂತ ಕತ್ತು ಬರೀ ಕತ್ತು ಹುಡುಕಿದ್ದೇನೋ ಅನ್ಕೊಂಡು ನಾನು ಅನ್ಕೊಂಡಿದ್ದೀನಿ. ನಿಂತ್ಕೊಳ್ಳ ಟೌಕಿ ಮೇಲೆ ಬಿಟ್ಟರೆ ಭಯ ಆಗ್ತದೆ ನನಗೆ. ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದೇನೋ. ಬೈ ಅಪ್ಪ ನೋವಾಗುತ್ತೆ ಬೈ. ನೀ ನಿಂತ್ಕೊಳ್ಳ ಸುಮ್ಮನೆ ಸ್ವಲ್ಪ ನೋವಾಗುತ್ತೆ ಚೆನ್ನಾಗಿ. ಅಷ್ಟೇ ನೋವು ತಡೆಯೋದಿಲ್ಲ ನಾನು. ಸುಮ್ಮನೆ ಹ್ಞೂ ಬೈ ಇಷ್ಟು ಮತ್ತೆ ಇಲ್ಲಿ ಇಲ್ಲಿ ಕತ್ತಲಿದೆ ನೋಡಿ. ತೆಗಿ ಶರ್ಟ್. ಅದೇ ನೋಡಿ ಇಲ್ಲಿದೆ ನೋಡಿ. ಬರ್ಗರ್ ತಿಂದವರೆಲ್ಲ ಬಾಡಿ ಅವ್ರದ್ದು ಬರ್ಗರ್ ಬಾಡಿ ನಾಟಿ ಇದು ಮುದ್ದೆಗಿ ಬರ್ಬೇಕು. 10 ಪಟ್ಟು ತಗೋಬೇಕು ಮಗ. ಅರ್ಥ ಆಯ್ತಿದ್ಯಾ? ಚೂರು ತಣ್ಣೀರು ಮುಟ್ಬಾರ್ದು. ಆ ಲೋಟಲ್ ಬರ್ಬೇಕು. ಔಷಧಿ ರೆಡಿ ಮಾಡ್ಕೋಬೇಕು. ಹಾಕ್ತಿದ್ದಂಗೆ ಗೊತ್ತಾಗತ್ತೆ. ಇವಾಗಿನ ಮಸಾಜ್ ಮಾಡಿ ಕಳಿಸಿ. ಇವಾಗ ಅವಳು ಇಷ್ಟಗಿರ್ಬೇಕು. ನೋವಾಗತ್ ಕಡ. ನೋವಾಗುತ್ತೆ. ಮಾತಾಡ್ತೀಯಲ್ಲ ನೀನು. ನಿಮ್ಗೆ ಹೆಂಗ್ ಕಾಣಿಸ್ತಪ್ಪ ಇಲ್ಲಿ? ಇಲ್ಲೆಲ್ಲ ಕರೆಂಟ್ ಹೊಡ್ದಂಗೆ ಆಗುತ್ತೆ. ಸುಮ್ಮನೆ ಆಗ್ಬೇಕಪ್ಪ. ಸುಮ್ಮನೆ ಆಯ್ತು ಬೆಳಗ್ಗೆ ಹಾಕೋಲ್ಲ. ಬೆಳಿಗ್ಗೆ ಅವರೆಲ್ಲ ಬರುತ್ತದು. ಎಲ್ಲ ಲಾಗೈತೆ ಮೇಲೆ. ನನ್ನ ಹಿಡಿಲಿಲ್ವಾ? ಅದೇ ನಾನು ನೋಡಿದ್ದು. ಓಯ್ ಬೇಡ ಸುಮ್ಮನೆ ಬೈ. ಟಪ್ ಅಂತ ಸುರ್ಕೊಂಡು ಸಲಿ ಅದ್ಯಾವುದು ತಡೆಯಲ್ಲ ನೋವು. ಈಗ ಮತ್ತೆ ಮತ್ತೆ ಬೆಳಗ್ಗೆ ಹಾಂ ಬೆಳಿ ಮಾಡ. ಬೈದು ಕದ್ವಿ ಇದು ಮಾಡ್ಕೊಡ್ತೀನಿ ಬೇಡ ಬೆಳಿಗ್ಗೆ. ಮತ್ತೆ ನೈಟು ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಆಯ್ತಿಲ್ಲ ಅದಕ್ಕೆ. ಶಕ್ತಿಗೆ ಓಕೆ ಒಂಚೂರು ಗಟ್ಟಿಯಾಗಿ ಕುತ್ಕೋಬೇಕು ಒಂದು ಸ್ವಲ್ಪ. ಎಲ್ಲದಕ್ಕೂ ಓಡೋಯ್ತಿದ್ರೆ ಕಷ್ಟ. ಚೂರು ನೋವು ತಡಿಬೇಕು. ಒಂದು 5 ನಿಮಿಷ ನೋವು ಹೋಗ್ಬೇಕು ಅಂತಂದರೆ ತಡಿಬೇಕು ನೋವು. ಅರ್ಥ ಆಯಿತು? ಸಮಾಜ ಮೇ ಹುಡುಗರು ಇವಾಗಲೇ ಹಿಂಗೆ ಅಂದ್ರೆ ಹಿಂಗೆ ಸರಿ ಆಗ್ಬಿಡಾಯ್ತು ಸುಮ್ಮನಿರಪ್ಪ. ನಾನು ಹೇಸ್ಕೊಂಡದಿಲ್ಲ ಅದು. ನಮ್ಮಂಗೆ ಗಟ್ಟಿ ಇರ್ಬೇಕಂದ್ರಯ್ಯ. ತಡೆಯಲ್ಲ ಅಂದ್ರೆ ಹೆಂಗೆ ನಾವು ಈಗಲೇ ಎಷ್ಟು ಗಟ್ಟಿದ್ಯಾ ಬಾರಿ ನೋಡೋಣ. ಸೆಕೆಂಡ್ ಮುರಿದಾಗ್ತಾನೆ ನಿನ್ನ ನರಗಳು ಇಟ್ಕೊಂಡ್ರೆ ಓಡೋಯ್ತು. ಅಯ್ಯಪ್ಪ ನನಗೂ ಕತ್ತದೆ ಇದಾಗಿದ್ದು ಇಲ್ಲಿ. ಪ್ಯಾಚಪ್ ಫುಲ್ ಹಿಂಗೆ ಪ್ಯಾಚಪ್ ಮಾಡಾಕಿದ್ರು ನನ್ನ ಇವರು. ಮತ್ತೆ ಒಂದು ವಾರಕ್ಕೆ ಹೊಂಟಾಯ್ತು. ಮತ್ತೆ ಒಂದೇ ಸತಿ ಹಾಕ್ಸಿದ್ದು. ಮತ್ತೆ ನೋವೇ ಇಲ್ದಂಗೆ ಹೋಯ್ತು. ನೀನು ಹಿಂಗೆ ಬಿಟ್ಟರೆ ಅದನ್ನ ಒಂದು ತಾಪತ್ರವಿಲ್ಲ ನಿನಗೆ. ಒಳ್ಳೆದಂತೂ ಕಷ್ಟ. ಗೊತ್ತಾಯ್ತೇನೆಯಾ? ಯಾಕೆ ಬೈ ಹಿಂಗಾಗೋದಿದು? ರಾತ್ರಿಗೆ ನಾಳೆ ಹೇಳ್ತೀನಿ. ಏನು ಸೀಬೆ ತಿನ್ನಂಗೆ ಇರೋದ? ಹ್ಞೂ ಕಣ.
ತಂದ್ಕೊಟ್ಟು ಕೂತಿದ್ದೆ ಸುಮ್ಮನೆ. ಹಾಂ ಅಣ್ಣ ಒಂದು ತಿನ್ನೋಣ ಅಂತ ಕೊಟ್ರು. ತಿಂದೆ ಚೆನ್ನಾಗಿತ್ತಲ್ಲ, ಈ ಅನುಭವ ಆಯ್ತು. ಸೀಬೆಹಣ್ಣು ತಿಂದು ಗಂಟ್ಲು ಕಟ್ಕೊಂಡಾಯ್ತು. 15 ದಿನ ಆಗೋಯ್ತು. ಎಂತ ಕಷಾಯ ಬರುತ್ತಲ್ಲ ಮಾಡ್ಕೊಂಡು ಕುಡಿದ್ರಿ. ಕಥೆ ಹಾಕ್ಕೊಂಡೆ ಯಾರೇನು ಮಾಡಿದ್ರೆ ಹಸಿರು ಮೆಣಸಿನ್ಕಾಯಿ ತಿನ್ನೋದು, ಅದನ್ನ ಹೇಳ್ತೀನಿ. ಇನ್ನೇನು ಮಾಡೋದು ಹೇಳು, ಬಿಟ್ಟರೆ ಸಾಕಲ್ಲಂತ ಅದನ್ನೇ ಕೊಡಗರ ಮಾಡ್ಕೊಂಡು ಕುಡಿದು. ಇಲ್ಲಿ ಬರ್ತೇನೆ. ಇಲ್ಲ ಇಲ್ಲೇ ಇಲ್ಲ ಈ ಸೈಡು ಅಲ್ಲೇ ಸಮಾಧಾನ ಸಮಾಧಾನ. ತಿಕ್ಕಿರೋ ನೋವದ ಇನ್ನು ಹೋಯ್ತಾ ನೋಡ, ಸ್ವಲ್ಪ ಈ ಸ್ವಲ್ಪ ಹೋಯ್ತಾ ನೋಡ. ಇಲ್ಲ ಅದು ಬಿಸಿಲಿಲ್ಲ ಕೊಂಚ ಹಂಗೆ ಆಡಿಸ್ಬಾರ್ದು. ಮತ್ತೆ ಉಳುಕ್ತದೆ. ಆಡ್ಬೇಡ ಅಂತ ನಾವು ಗಂಟೆ ಬಿಟ್ಟು ನೋಡ್ಕೊ, ಇಲ್ಲ ಹಾಕಾಕ್ಬೇಕಲ್ಲ ತಕ್ಷಣ ಇದಂತೂ ಮಾಡಿಸ್ಕೊಳ್ಬೇಕು. ಪ್ರಮೋಷನಿಗೆ ಬಂದಿದ್ದೆ ನೋಡಿಲ್ಲ, ಕ್ರೇಜ್ ಆಗೈತೆ ಇದು. ಮತ್ತೆ ಲವ್ ಬರ್ತು ತೋರ್ಸು. ಗಗನಿಗೆ ಲವ್ ಐತೆ, ಚೆಕ್ ಮಾಡೋಂತ ಹೇಳಿ ಈಗ. ಗಗನಿಗೆ ಲವ್ ಐತ ಅಂತ ಡಮ್ ಅನ್ಸ್ಬಿಟ್ಟೆ ಹೊನೆಸಲ ಮೇಲೆ. ಎಲ್ಲಿ ಇಬ್ರು ನೀವು ಇಟ್ಕೊಳ್ಳಿ ಬ್ರೋ. ಬಿಡಿ ನೋಡಿ ನಮ್ಗೆ ಲವ್ ಇಲ್ಲ. ನಂಗೆ ನೋಡ ಹೆಂಗ ಹಚ್ಕೊಂತತೆ. ನನ್ಗೆ ಇನ್ನೂ ಸೆಕೆಂಡ್ಗೂ ಬಂದಿಲ್ಲ. ನಾನು ಲವರ್, ಅದಕ್ಕೆ ಕಣ ಡ್ಯಾನ್ಸ್ ಪ್ರಜೋನ್ ಅದನ್ನು ಅದಲ್ಲ. ಇಲ್ಲಿ ನೋಡು ತುಂಬೆ ಹೋಯ್ತಂದು ನೋಡಿ ಗೈಸ್, ಇಲ್ಲಿ ತುಂಬೆ ಬಿಡ್ತದ್ದು. ಒಂದು ಇಲ್ಲವೇ ಇಲ್ಲ. ಇದು ಇವ್ರದೇ ಶಾಪ್ ಇದು. ಬ್ರೋ ಲಾಗೋಲ್ ಹೇಳ್ಬಿಡಿ ನಂದು ಲೊಕೇಶನ್ ಎಲ್ಲಿದು ಅಂತ. ನಾನು ಲಾಗೋಲ್ ಅಪ್ಲೋಡ್ ಮಾಡ್ತೀನಿ. ಇದು ನ್ಯೂ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಾಳನಹಳ್ಳಿ ರೋಡ್ ಆಪೋಸಿಟ್ ವಿಕ್ರಮ್ ಬ್ಯಾಗ್ಸ್ ಅಂಡ್ ಇದು ವಿಕ್ರಮ್ ಗಿಫ್ಟ್ ಸೆಂಟರ್ ಅಂತ. ಇವಾಗ ಅಟ್ ಪ್ರೆಸೆಂಟ್ ವಿಕ್ರಮ್ ಗಿಫ್ಟ್ ಸೆಂಟರ್ ಅಲ್ಲಿ ಇದೀವಿ. ಅದೇ ಪಕ್ಕದಲ್ಲಿ ವಿಕ್ರಮ್ ಬ್ಯಾಗ್ಸ್ ಅಂತಾನೆ ಇದೆ ಲೆಫ್ಟ್ ಸೈಡ್ ಅಲ್ಲಿ. ಸೊ ಗೈಸ್, ಇದು ನಾನು ಇನ್ಸ್ಟಾದಲ್ಲೆಲ್ಲ ನಂದು ಪ್ರಮೋಷನ್ ನಾಳೆ ಆಗುತ್ತಲ್ಲ, ನಾಳೆ ನಾಡ್ದು ಶೂಟ್ ಪೋಸ್ಟ್ ಆಗುತ್ತೆ. ಸೊ ಬನ್ನಿ, ನಾಳೆ ಅವಳದು ಮಾಡ್ಲಿಂಗ್ದು ಪಕ್ಕ ಇನ್ನೊಂದಿದೆ. ಬಟ್ ಇಲ್ಲಿ ನೋಡಿ ಬಂದು ನಂಗೆ ಕ್ರೇಜಿ ಆಗ್ಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಇವನಂತೂ ಫುಲ್ ಕಳ್ದೋಗ್ಬಿಟ್ಟವನೆ. ಇಲ್ಲೆಲ್ಲ ಗಿಫ್ಟ್ ನೋಡಿ. ಏನೋ ನಮ್ಮ ಹುಡುಗಿ ಇಲ್ವಲ್ಲ ಕೊಡಕ್ಕೆ. ಅಯ್ಯೋ ಅಯ್ಯೋ, ಹಿಂಗೆ ಹೇಳಿರಿ. ಇಲ್ಲಿ ನೋಡಿ ಗೈಸ್, ಇದೊಂದು ಇದು ನೋಡಿ ಫುಲ್ ಬ್ಯಾಲೆನ್ಸಿಂಗು. ಬರೀ ಹಿಡ್ಕೊ, ಶೂಟ್ ಮಾಡು. ಈ ಥರ ನೋಡಿ ಇದು ಫುಲ್ ಬ್ಯಾಲೆನ್ಸಿಂಗು ನೋಡಿ. ನಾನು ಇಷ್ಟು ಒಂದು ಇದ್ಬಿಟ್ರೆ ನಾನು ಎಲ್ಲೂ ನಾನು ಹಿಡ್ದೇ ಇಲ್ಲ. ನಾನು ಒಂಚೂರು ಆ ಕಡೆ ಈ ಕಡೆ ಕಾಣಿಸೋದು. ಓ ಕೈ ಚುಚ್ಚೋದು. ಅದು ಇದ್ರ ಮೇಲೆ ಅಲ್ಲ, ಗೊತ್ತಾ ಇದ್ರ ಮೇಲೆ ಗೊತ್ತಾ ಇರೋದು? ಅದು ಪ್ಯಾರಿಸ್ ಮೇಲೆ ನೋಡಿ, ಈ ಪ್ಯಾರಿಸ್ ಮೇಲೆ. ವಾವ್, ನಿಜ ನಂಗಂತೂ ಇದರಲ್ಲಿ ನಾನೇ ರಿವ್ಯೂ ಕೊಟ್ಬಿಟ್ಟೆ. ನಾನು ಪ್ರಮೋಷನ್ಗಿಂತ ಬಂದೆ, ರಿವ್ಯೂ ಕೊಟ್ಬಿಟ್ಟೆ ನಾನೇ ತೆಗೆ 5 ಸ್ಟಾರ್. ಆಮೇಲೆ ಇದಲ್ದಲ್ಲೇ ಮತ್ತು ಇನ್ನೊಂದು ಇದು ನೋಡಿ, ಸಿಂಪಲ್ ಆಯ್ತಾ? ಅದು ಲೈಟ್ ಕೆಳಗಡೆ ಲೈಟ್ ಇಲ್ಲಿದ ನೋಡಿ ಬೇಸಿಕ್ ಲೊಕೇಶನ್ನು ಎಲ್ಲನೂ ಆ ಡಿಸ್ಕ್ರಿಪ್ಷನ್ ಇಟ್ಟು ಲಾಗಲ್ಲಿ ಕೂಡ ನಂಬರ್ ಹಾಕಿರ್ತೀನಿ. ಇಟ್ಕೊಂಡು DM ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಗೂಗಲ್ ಮ್ಯಾಪಲ್ಲೇ ಮೆಸೇಜ್ ಮಾಡೋ, ಕಾಂಟ್ಯಾಕ್ಟ್ ಮಾಡೋ ಒಂದು ಆಪ್ಷನ್ ಕೂಡ ಬರುತ್ತೆ. ಹೌದಾ? ಗೂಗಲ್ ಮ್ಯಾಪಲ್ಲಿ ಕೂಡ ಅದೇ ಗೂಗಲ್ ಹೇಳಿ ಗೂಗಲ್ ಏನಾಯ್ತು? ಗೂಗಲಲ್ಲಿ ಬೆಸ್ಟ್ ಗಿಫ್ಟ್ ಶಾಪ್ ಇನ್ ಚಂದ್ರಾಯಪಟ್ಟಣ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನಮ್ಮದೇ ಟಾಪಲ್ಲಿ ಬರ್ತವೆ ವಿಕ್ರಮ್ ಗಿಫ್ಟ್ ಸೆಂಟರ್ ಅಂತ. ಅಲ್ಲಿ ಹೋದ್ರೆ ನಿಮ್ಮ ಕಾಲ್ ಆಪ್ಷನ್ ಕೂಡ ಇರ್ತವೆ ಆ್ಯಂಡ್ ಮೆಸೇಜ್ ಕೂಡ ಮಾಡಿ ನೀವು ಬರ್ಬೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ 5 ಸ್ಟಾರ್ ರೇಟಿಂಗ್ ಮೇಂಟೈನ್ ಮಾಡ್ತಾ ಇರೋದು. 299 ಕಸ್ಟಮರ್ಸ್ ಇಲ್ಲ ನೋಡಿ. ನೋಡಿ ಗೈಸ್, ನಾನು ಸುಮ್ಮನೆ ನಮ್ಮ ಪ್ರಮೋಷನ್ಗೆ ಅಂತ ಬಂದು ನಾನು ಯೂಟ್ಯೂಬಲ್ಲಿ ರಿವ್ಯೂ ಮಾಡೋಣ. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಮಾಡಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿ ಸರ್ ವೆಯ್ಟ್ ಹಂಗೆ ಇದೆ. ವೀಟು ಹಂಗೆ ಇದೆಯಾ? ಇದೆಲ್ಲ ಕಸ್ಟಮರ್ಗೋಸ್ಕರ ಫುಲ್ ಆಫರಲ್ಲೇ ಸೇಲ್ ಮಾಡ್ತಾ ಇರೋದು ಈ ಐಟಮ್ ಎಲ್ಲ. ತುಂಬ ಚೆನ್ನಾಗಿದೆ. ವೈಫ್ ಮಾ ಫೋನ್ ಇದರಲ್ಲಿ ಕೂಡ 3 ಕಲರ್ ಕೂಡ ಆಪ್ಷನ್ ಇದೆ. ತುಂಬ ಚೆನ್ನಾಗಿದೆ. ಮತ್ತೆ ಇದರಲ್ಲಿ ಇಷ್ಟ ಆಯಿತು, ಮಿಸ್ಟರ್ ಬಿನ್ನರ್ ವರ್ಲ್ಡ್ ಮೆಮೊರೀಸ್ ಸೈಡಲ್ಲಿ ಇಟ್ಕೋಬೇಕು ಒಂದು ಸ್ವಲ್ಪ. ಕ್ರೇಜಿ
ಲವ್ ಬರ್ಡ್ಸ್ ಮಾತ್ರ ದ ಬೆಸ್ಟ್ ಗಿಫ್ಟ್ ಶಾಪ್ ಅಂತಂದ್ರೆ ಹೇಳ್ಬೋದು ಇದನ್ನೇ. ನಿಮ್ಮಂತ ಲವರ್ಸ್ಗಳಿಗೆ ಗಗನ್ ಈಗ ಗೈಸ್. ಮತ್ತೆ ಇದಕ್ಕೆಲ್ಲ ಇವರೇ ಫೋಟೋ ಕೂಡ ಕೊಡ್ತಾರಂತೆ. ಈಗ ಇವ್ರು ನನಗೆ ಗಿಫ್ಟ್ ಮಾಡ್ತಾರೆ. ಈಗ ನನಗೂ ಮತ್ತೆ ಪಾಪಗೂ ಗಿಫ್ಟ್ ಮಾಡ್ತಾರಂತೆ. ಖಂಡಿತ ಮಿಸ್ ಇಲ್ಲ. ಫೋಟೋ ವಿತ್ ಫೋಟೋ ಫ್ರೇಮ್ ಗಿಫ್ಟ್ ಮಾಡೋದು. ಇಲ್ಲ ಒಂದು ಒಳ್ಳೆ ಫೋಟೋ ನೋಡಿ ಮಾಡ್ಕೊಡ್ತೀನಿ, ವಾಟ್ಸಪ್ ಮಾಡ್ಬಿಡಿ. ಸೂಪರ್ ಆಗಿ ಅದರಲ್ಲಿ 3 ಥರ ಲೈಟ್ ಬರುತ್ತೆ. ಲೈಟ್ ಡಿಮ್ಮು ಆಗುತ್ತೆ. ಈಗ ನೀವು ಆನ್ ಮಾಡಿ ಇಟ್ಕೋಬೇಕು ಕಮ್ಮಿ ಲೈಟಲ್ಲಿ ಅಂತ ಅಂದರೆ ಬ್ರೈಟ್ನೆಸ್ ಕೂಡ ಕಮ್ಮಿ ಆಗುತ್ತೆ. ಗೈಸ್ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಇನ್ನೂ ತುಂಬಾ ಇದೆ. ದೊಡ್ಡ ಸೈಜಲ್ಲಿ ಇದೆ. 5 feet ಎಲ್ಲ. ಮತ್ತೆ ಇದೆಲ್ಲ ನೋಡಿ ಫ್ರೇಮ್ ಎಲ್ಲ ಕಮ್ಮಿ ಡಿಸ್ಕೌಂಟ್ ಅಂದ್ರೆ ಐಟಮ್ ಇಂಪೋರ್ಟ್ ಮಾಡಿಸೋ ಬೇರೆ ಕಡೆ ಎಲ್ಲ ಅನ್ಸುತ್ತೆ ಇಲ್ಲ. ನೋಡಿ ನೋಡಿ ಇದೆಲ್ಲ ಎಷ್ಟು ಕ್ರೇಜ್ ಆಗಿದೆ. 850 ನೋಡಿ, 850 ಗೈಸ್. ಮತ್ತೆ ಇಲ್ಲಿ ನೋಡಿ ಇವೆಲ್ಲ ಬ್ಯಾಗ್ಸ್. ಇನ್ನೂ ಇದೆಲ್ಲ ಇಲ್ಲಿ ತಪ್ಪಿಟ್ರೆ ಚೆನ್ನಾಗಿರಲ್ಲ, ನೀವು ನಮ್ಮದು ರೀಲ್ಸಲ್ಲಿ ನೋಡಿ ಚೆನ್ನಾಗಿರುತ್ತೆ. ಇದೆಲ್ಲ ಸಖತ್ ಸ್ಟಾಕು ಇವೆಲ್ಲ. ಮತ್ತೆ ಇದು ಸಣ್ಣದ ಮೇಲ್ಗಡೆ ಅಂಗಡಿ ಇದೆ, ಇಲ್ಲೊಂದು ಅಂಗಡಿ ಇದೆ ನೋಡಿ, ಇಲ್ಲೊಂದು. ಮತ್ತೆ ಇದೆಲ್ಲ ನೋಡಿ ಬ್ಯೂಟಿ ಪಾರ್ಲರ್ಗೆ ಯೂಸ್ ಆಗೋದು ಇವೆಲ್ಲ. ಇವೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಬ್ಯೂಟಿ ಪಾರ್ಲರ್ಸ್ಗೆಲ್ಲ ಪ್ರೈಸ್ ಎಲ್ಲ ಇಲ್ಲೇ ರಿವೀಲ್ ಮಾಡಲ್ಲ. ಮತ್ತೆ ಇಲ್ಲಿ ನೋಡಿ ನಿಮ್ಮಿದು ಕೀ ಬಂಚ್ಗಳು ನೋಡಿ, ಇಲ್ಲಿ ನೋಡಿ ಒನ್ ಪಂಚ್ ಅನಿಮೆದು, ಥಾರ್ದು, ಆಲ್ರೆಡಿ ರಾಘವೇಂದ್ರ ಸ್ವಾಮಿದು. ಇಲ್ಲಿ ರಾಘವೇಂದ್ರ ಸ್ವಾಮಿ ಕ್ರೇಜಿ ಆಗಿದೆ. ಮತ್ತೆ ಇವ್ರದ್ದು ಇನ್ನೊಂದು ಶಾಪ್ ಇರೋದು ಆ ಕಡೆ ಇದೆ, ಬನ್ನಿ. ಇದು ವಿಕ್ರಮ್